ಸೈಕಲಾಜಿಕಲ್ ಕೌನ್ಸಿಲರ್, ಕಾರ್ಕಳದಲ್ಲಿ ಆಪ್ತ ಸಮಾಲೋಚಕಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ರೋಟರಿ ಆನ್ಸ್ ಕ್ಲಬ್ಬಿನವರು ಸುಸೈಡ್ ಪ್ರಿವೆನ್ಷನ್ ಡೇ ಇರುವ ದಿನ, ಇವತ್ತಿನ ದಿನ ಸುಸೈಡ್ ಪ್ರಿವೆನ್ಷನ್ ಅನ್ನ ಹೇಗೆ ಮಾಡ್ಕೊಳ್ಬಹುದು ಅಥವಾ ಸುಸೈಡ್ ಅಂದ್ರೆ ಏನು, ಅದರ ಬಗ್ಗೆ ಯಾವ ರೀತಿ ನಾವು ಅರಿವನ್ನು ಪಡ್ಕೊಳ್ಬೇಕು, ಅದನ್ನು ಯಾವ ರೀತಿ ನಾವು ಟ್ಯಾಕಲ್ ಮಾಡಬೇಕು ಅನ್ನೋದರ ಬಗ್ಗೆ ಇವತ್ತೊಂದು ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ. ಸೊ ಆಪ್ತ ಸಮಾಲೋಚಕಿಯಾಗಿ ನಾನು ಕೆಲವೊಂದು ವಿಷಯಗಳನ್ನ ಆತ್ಮಹತ್ಯೆಯ ಬಗ್ಗೆ ಹಾಗೂ ಆತ್ಮಹತ್ಯೆಯನ್ನು ತಡೆಗಟ್ಟುವ ಬಗ್ಗೆ, ನಮ್ಮ ಸಮಾಜದ ಹಾಗೂ ಇಂತಹ ಸಂಘ ಸಂಸ್ಥೆಗಳ ಜವಾಬ್ದಾರಿಯನ್ನ ಒಂದಷ್ಟು ಮಾಹಿತಿಯಾಗಿ ನಿಮಗೆ ಕೊಡ್ಲಿಕ್ಕೆ ಇಲ್ಲಿ ಬಂದಿದ್ದೇನೆ. ಸೊ ಲೈಫ್ ಇಸ್ ಸೋ ಬ್ಯೂಟಿಫುಲ್, ಸೊ ಲೆಟ್ ಅಸ್ ಟಾಕ್ ಅಂಡ್ ಪ್ರಿವೆಂಟ್ ಸುಸೈಡ್ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಯಾಕೆ ಅಂತ ಹೇಳಿದ್ರೆ, ಸುಸೈಡ್ ಅಂತ ಹೇಳುದು ಪರ್ಮನೆಂಟ್ ಸೊಲ್ಯೂಷನ್ ಫಾರ್ ಅ ಟೆಂಪರರಿ ಪ್ರಾಬ್ಲಮ್ ಅಂತ ಹೇಳ್ತೇವೆ. ಸಮಸ್ಯೆ ಇವತ್ತು ಬರ್ತದೆ, ನಾಳೆಗೆ ಹೋಗ್ತದೆ. ಆದ್ರೆ ಸುಸೈಡ್, ಸಮಸ್ಯೆ ಬಂತು ಅಂತ ನಾವು ಸುಸೈಡ್ ಅಥವಾ ಆತ್ಮಹತ್ಯೆ ಅಂತ ಯಾವುದಕ್ಕೆ ನಾವು ಹೋಗಿ ಸೇರ್ಕೊಳ್ತೇವೋ ಅದು ಪರ್ಮನೆಂಟ್ ಸೊಲ್ಯೂಷನ್ ಆಗ್ತದೆ. ಆದ್ರೆ ನಮ್ಮ ಸಮಸ್ಯೆಗಳು ನಾವು ಬಂದಾಗ ಹೇಗಿರ್ಬೇಕು, ಅದು ಯಾವ ರೀತಿ ನಾವು ಟ್ಯಾಕಲ್ ಮಾಡಬೇಕು ಅನ್ನೋದನ್ನ ನಾನು ಪಾಯಿಂಟ್ ಬೈ ಪಾಯಿಂಟ್ ನಿಮ್ಮಲ್ಲಿ ಹೇಳ್ತಾ ಬರ್ತೇನೆ. ಯಾವಾಗ ಒಬ್ಬ ವ್ಯಕ್ತಿ ಆತ್ಮಹತ್ಯೆಗೆ ಶರಣಾಗ್ತಾನೆ ಹಾಗೂ ಅವನ ಮಾನಸಿಕ ಸ್ಥಿತಿಗತಿಗಳು ಹೇಗಿರ್ತದೆ ಅಂತ ಹೇಳಿದ್ರೆ, ಅವನು ಅತ್ಯಂತ ಕ್ಷೋಭೆಯಲ್ಲಿ ಆ ವ್ಯಕ್ತಿ ಬೈತಾ ಇರ್ತಾನೆ. ಅವನ ಮನಸ್ಸಲ್ಲಿ ಕ್ಷೋಭೆ ಯಾವ ಮಟ್ಟಿಗೆ ಇರ್ತದೆ ಅಂತ ಹೇಳಿದ್ರೆ, ತನ್ನನ್ನು ತಾನು ಅತ್ಯಂತ ದ್ವೇಷಿಸ್ತಾ ಇರ್ತಾನೆ. ತನ್ನನ್ನು ತಾನು ಯಾವ ಕಾರಣದಿಂದಲೂ ಪ್ರೀತಿಸಲಿಕ್ಕೆ ಆಗದಂತಹ ಒಂದು ಮನಸ್ಥಿತಿಯನ್ನ ಆತ ಹೊಂದಿರ್ತಾನೆ. ನಾವು ಸಾಮಾನ್ಯವಾಗಿ ಯಾರಾದ್ರೂ ಆತ್ಮಹತ್ಯೆ ಮಾಡಿಕೊಂಡಾಗ ಹೇಳ್ತೇವೆ, ಅವನಿಗೆ ಸಾಯ್ಲಿಕ್ಕೆ ಏನಾಗಿತ್ತು, ಎಲ್ಲ ಇತ್ತಲ್ವಾ, ಅವನಿಗೆ ಹೆಂಡತಿ ಮಕ್ಕಳು. ಆದ್ರೆ ಅವನೊಳಗಿನ, ತನ್ನ ವ್ಯಕ್ತಿತ್ವದೊಳಗಿನ ಹೋರಾಟವನ್ನ ಗೆಲ್ಲಲಾಗದ ವ್ಯಕ್ತಿ ಕೊನೆಗೆ ಸಾವೇ ನನಗೆ ಅಂತಿಮವಾಗಿ ನನಗೆ ಸಂಗಾತಿ ಅಂತ ಹೇಳುವ ಹಾಗೆ ಅವನು ಸಾವನ್ನ ಅಪ್ಪಿಕೊಳ್ಳಿಕ್ಕೆ ಹೋಗ್ತಾನೆ. ಸೊ ಇದಕ್ಕೆ ಹಲವಾರು ಕಾರಣಗಳನ್ನ ನಾವು ಕಾಣಬಹುದು. ಒಂದು, ಮೊದಲಿಗೆ ನಾವು ನೋಡ್ಬೇಕಾಗಿರುವಂಥದ್ದು ಮಾನಸಿಕ ಆರೋಗ್ಯ ಅವನಲ್ಲಿ ಹೇಗಿದೆ ಅಂತ. ಯಾವುದೇ ಹೆಂಗಸರಿರ್ಬೋದು ಅಥವಾ ಗಂಡಸರಿರ್ಬೋದು, ಹದಿಹರೆಯದವರಿರ್ಬೋದು, ಸಣ್ಣ ಮಕ್ಕಳಲ್ಲಿ ಕೂಡ ನಾವು ಈ ತರದ ಮಾತುಗಳನ್ನು, ನಾನೇನ ಬಿಟ್ಟು ಹೋಗ್ತೇನೆ, ನಾನು ಸತ್ತು ಹೋಗ್ತೇನೆ, ನನಗೆ ಯಾರು ಬೇಡ ಅನ್ನುವಂತಹ ಮಾತುಗಳನ್ನು ನಾವು ಆಗಾಗ ನಮ್ಮ ಸಂಸಾರದಲ್ಲಿ ಅಥವಾ ಸಮಾಜದಲ್ಲಿ ಗುಂಪು ಘರ್ಷಣೆಗಳಲ್ಲಿ ನಾವು ಕೇಳ್ತೇವೆ. ಹಾಗಾದ್ರೆ ಇದರಲ್ಲಿ ಏನು? ಒಬ್ಬ ಮಾನಸಿಕ ರೋಗಿ, ಮೊದಲಿಗೆ ಒಬ್ಬ ಮಾನಸಿಕ ರೋಗಿಯ ಬಗ್ಗೆ ನಾವೊಂದಷ್ಟು ಮಾತಾಡುವ. ಆತ್ಮಹತ್ಯೆಗೆ ಶರಣಾಗುವಂತಹ ವ್ಯಕ್ತಿಯಲ್ಲಿ ಮೊದಲಿಗೆ ಮಾನಸಿಕ ರೋಗದ ಒಂದು ಸ್ಥಿತಿ ನಿರ್ಮಾಣ ಆಗ್ತದೆ. ಅದು ಬಹಳಷ್ಟು ಕಾರಣಗಳಿಂದ ಇರಬಹುದು. ಒಂದು, ಮೊದಲಿಗೆ ಅವನಲ್ಲಿರುವಂತಹ ಕೆಮಿಕಲ್, ಬ್ರೈನಲ್ಲಿ ಆಗುವಂತಹ ಕೆಮಿಕಲ್ ಇಂಬ್ಯಾಲೆನ್ಸ್ಗಳಿಂದ ಅವನು ಮಾನಸಿಕ ರೋಗವನ್ನ ಅನುಭವಿಸ್ತಾ ಇರಬಹುದು. ಆ ರೋಗ ಡಿಪ್ರೆಷನ್ ಅಥವಾ ಖಿನ್ನತೆ, ಸೈಕಾಟಿಕ್ ಡಿಪ್ರೆಷನ್ ಅಂತ ನಾವು ಹೇಳ್ತೀವಿ ಅದಕ್ಕೆ. ಈ ಸೈಕಾಟಿಕ್ ಡಿಪ್ರೆಷನ್ ಅಲ್ಲಿ ಒಬ್ಬ ವ್ಯಕ್ತಿಗೆ ನೀವು ಎಂಥದೇ ಸುತ್ತಮುತ್ತ ಯಾವುದೇ ಸಂತೋಷ ಪಡುವಂತಹ ವಿಚಾರಗಳಿದ್ರೂ ಅವನಿಗೆ ಅದರಲ್ಲಿ ಸಂತೋಷವನ್ನ ಕಾಣುವಂತಹ ಮನಸ್ಥಿತಿ ನಿರ್ಮಾಣ ಆಗುವುದೇ ಇಲ್ಲ. ಅಂದ್ರೆ ಅವನಲ್ಲಿ ಆ ಆಲೋಚನೆಯ ಮಟ್ಟ ಅದರಲ್ಲಿ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಇನ್ಸೈಟ್ ಇಲ್ಲ, ಅದರ ಒಳ ಅರಿವು ಅವನಲ್ಲಿ ಇರುವುದಿಲ್ಲ. ಅವನಿಗೆ ಏನೇ ಹೇಳಿ ನೀವು ಅವನಿಗೆ ನಾನು ಸಾಯ್ಬೇಕು ಇದೇ ಅವನಲ್ಲಿ ಬರ್ತಾ ಇರ್ತದೆ. ಸೊ ಇಂಥ ವ್ಯಕ್ತಿಯಲ್ಲಿ ಸೈಕಾಟಿಕ್ ಡಿಪ್ರೆಷನ್ ಅನ್ನ ಐಡೆಂಟಿಫಿಕೇಶನ್ ಮಾಡಿ, ಸೊ ಮೆಡಿಕೇಶನ್ ಅನ್ನ ನಾವು ಕಂಟಿನ್ಯೂಸ್ ಅವರಿಗೆ ಕೊಟ್ಟಾಗ ಏನಾಗ್ತದೆ, ಈ ಸ್ಥಿತಿಯಲ್ಲಿ 80-90% ಸುಧಾರಣೆ ಆಗ್ತದೆ. ಹಾಗೆ ಆಪ್ತ ಸಮಾಲೋಚನೆ ಮತ್ತು ಸೈಕೋಥೆರಪಿ, ಇದರಿಂದ ಅವನು ಒಳ್ಳೆಯ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾದ್ರೆ ನ್ಯೂರೋಟಿಕ್ ಡಿಪ್ರೆಷನ್ ಇಂದ ಕೆಲವರು ಆತ್ಮಹತ್ಯೆಗೆ ಒಳಗಾಗ್ತಾರೆ. ಈ ನ್ಯೂರೋಟಿಕ್ ಡಿಪ್ರೆಷನ್ ಅಂತ ಹೇಳಿದ್ರೆ, ತನ್ನ ವಾತಾವರಣದಲ್ಲಿ ತಾನು ಬೆಳೆದಂತಹ ಸುತ್ತಮುತ್ತಲಿನ ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್ ತುಂಬಾ ಕಾಂಟ್ರಿಬ್ಯೂಟ್ ಮಾಡ್ತದೆ ಇದಕ್ಕೆ. ಒಂದೇ ಒತ್ತಡದ ವಾತಾವರಣ, ಬಡತನದಿಂದ ಕೂಡಿದ ಅಥವಾ ಬಡತನ, ಒತ್ತಡ ಹಾಗೂ ಈ ಅನಾರೋಗ್ಯದಿಂದ ಕೂಡಿದಂತಹ ಬಾಲ್ಯ ಇರಬಹುದು, ಹತಾಶೆಯ ಬಾಲ್ಯ, ತನಗೆ ಬೇಕಾದಂತಹ ತನ್ನ ಪಡೀಲಿಕ್ಕಾಗದಂತಹ ಹತಾಶೆಯ ಬಾಲ್ಯ, ಅಥವಾ ಅಪ್ಪ ಅಮ್ಮಂದಿರ ದೌರ್ಜನ್ಯ ಇರಬಹುದು, ಅಥವಾ ಸಾಮಾಜಿಕ ದೌರ್ಜನ್ಯಗಳು, ಶಾಲೆಯಲ್ಲಿ ಅನುಭವಿಸಿದಂತಹ ದೌರ್ಜನ್ಯಗಳು ಕೂಡ ಒಂದು ಮಗುವನ್ನ, ಒಂದು ವ್ಯಕ್ತಿಯನ್ನ ನ್ಯೂರೋಟಿಕ್ ಡಿಪ್ರೆಷನ್, ನ್ಯೂರೋಸಿಸ್ ಅಂತ ಹೇಳುವಂತಹ ಒಂದು ಕಂಡೀಷನ್ಗೆ ಅದು ತಳ್ತದೆ. ಹಾಗಾಗಿ ಇದರಲ್ಲಿ ಕೂಡ ಹೆಚ್ಚಾದಾಗ ಏನಾಗ್ತದೆ, ಇಲ್ಲಿ ಸಹ ಡಿಪ್ರೆಷನ್ ಸದ್ದಿಲ್ಲದೆ ಕೆಲಸ ಮಾಡ್ತಾ ಇರ್ತದೆ. ಇಲ್ಲಿ ಕೂಡ ವ್ಯಕ್ತಿಗೆ ಆಗಾಗ ಆಲೋಚನೆಗಳು ಬರಬಹುದು. ಸೈಕಾಟಿಕ್ ಡಿಪ್ರೆಷನ್ ಅಲ್ಲಿ ನಿತ್ಯ ಆಲೋಚನೆಗಳು, ಸಾವಿನ ಆಲೋಚನೆಗಳು ಬಂದ್ರೆ, ಆದ್ರೆ ನ್ಯೂರೋಟಿಕ್ ಡಿಪ್ರೆಷನ್ ಅಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಆಗಾಗ ನಾನು ಬದುಕಬಾರ್ದು, ನಾನು ಸಾಯ್ಬೇಕು, ಆಗಾಗ ಆಲೋಚನೆಗಳು ಬರ್ತಾ ಇರ್ತದೆ, ಹೋಗ್ತಾ ಇರ್ತದೆ. ಸೊ ಇಲ್ಲಿ ನಾವು ಒಂದಷ್ಟು ಕೌನ್ಸಿಲಿಂಗ್, ಆಪ್ತ ಸಮಾಲೋಚನೆ
ಅಥವಾ ಒಂದಷ್ಟು ಮೆಡಿಕೇಶನ್ ಫಾರ್ ಟೈಮ್ ಬೇಕಿಂಗ್, ಫಾರ್ ನಾಟ್ ಫಾರ್ ಅ ಲಾಂಗ್ ಟೈಮ್. ಸೊ ಈ ಮೆಡಿಕೇಶನ್ ಅನ್ನು ಮಾಡಿಕೊಂಡಾಗ ಮತ್ತೆ ಅಡ್ಜಸ್ಟ್ಮೆಂಟ್ ಪ್ರಾಬ್ಲಮ್ಸ್ ಆ ವ್ಯಕ್ತಿಯದಿರ್ಬೋದು, ಅಥವಾ ಇನ್ನೊಬ್ಬರು ಅವನೊಟ್ಟಿಗೆ ಹೊಂದಾಣಿಕೆ ಮಾಡಿಕೊಳ್ಳದಿರುವಂತದ್ದಿರ್ಬೋದು. ಇದೆಲ್ಲ ಬಂದಾಗ ಏನಾಗ್ತದೆ, ಅವನು ಸಾವೇ ನನಗೆ ಸಾಕು, ಇವರನ್ನೆಲ್ಲ ಯಾರು ನಾನು ಸಹಿಸುವುದು ಅನ್ನೋ ಮನಸ್ಥಿತಿಗೆ ಆದಂತ ಹೇಳ್ತಾರೆ. ಸೊ ಇಲ್ಲಿ ಕೂಡ ಒಂದಷ್ಟು ಮೈಲ್ಡ್ ಮೆಡಿಕೇಶನ್ಸ್, ಟೈಮ್ ಬೇಕಿಂಗ್ ಕೌನ್ಸಿಲಿಂಗ್, ಇದೆಲ್ಲವೂ ಅವನಿಗೆ ಹೆಲ್ಪ್ ಆಗ್ತದೆ. ಸೊ ನಾವು ಯಾವುದೇ ವ್ಯಕ್ತಿ ಲೆಟ್ ಅಸ್ ಟಾಕ್ ಅಂತ ನಾನು ಹೇಳಿದೆ. ಯಾಕೆ ಅಂತ ಹೇಳಿದ್ರೆ, ಇಲ್ಲಿ ನಾವು ಕೂತು ಮಾತಾಡಿದಾಗ ಏನಾಗ್ತದೆ ಹೇಳಿದ್ರೆ, ಯಾರೋ 10 ಜನರು ಸೇರಿ ಒಂದು ಕಡೆ ಮಾತಾಡಿದಾಗ ನಮ್ಮಲ್ಲಿರುವ ಯಾವುದೋ ಒಂದು ಸಮಸ್ಯೆಗೆ ಒಂದು ಪರಿಹಾರ ಅಂತ ನಮಗೆ ಸಿಗ್ತದೆ. ಹಾಗಾಗಿ ನಾವು ಸಮಾಜದಲ್ಲಿ ಮಿಂಗಲ್ ಆದಷ್ಟು ನಮ್ಮ ಸಮಸ್ಯೆಗಳಿಗೆ ನಾವು ಪರಿಹಾರವನ್ನು ಕಂಡುಕೊಳ್ತಾ ಹೋಗ್ತೇವೆ. ಸೊ ಹಾಗಾಗಿ ಅದಕ್ಕಾಗಿ ಹೇಳಿದ್ದು, ಲೆಟ್ ಅಸ್ ಟಾಕ್, ಲೆಟ್ ಅಸ್ ಸ್ಮೈಲ್ ಟು ಈಚ್ ಅದರ್, ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಈಚ್ ಅದರ್ ಎಂಪಥೆಟಿಕಲಿ. ಇನ್ನೊಬ್ಬರನ್ನ ಯಾವುದೋ ಒಂದು ಸಮಸ್ಯೆಯಿಂದ ಒಬ್ಬ ವ್ಯಕ್ತಿ ಅಥವಾ ಮಹಿಳೆ, ಒಂದು ಮಗು ಬಳಲ್ತಾ ಇದೆ ಅಂತಾದ್ರೆ ಅವರು ಬಿಟ್ಟು ಬಿಡುವ, ನಾವು ಹಾಗೆ ಅಂತಲ್ಲ. ನಿಮ್ಮ ಪರಿಚಯವೋ ನಿಮ್ಮ ಸಂಬಂಧಿಕರು ಆದ್ರೆ ಅವರನ್ನ ಕೂರಿಸಿ ಒಂದು 5 ನಿಮಿಷ ಮಾತಾಡಿ. ಸೊ ನಿಮ್ಮ ಒಂದು ಸ್ಮೈಲ್, ನೀನು ಹೇಗಿದ್ದಿ ಅಂತ ಕೇಳೋದು ಕೂಡ ಆ ವ್ಯಕ್ತಿಯ, ಆ ಮಗುವಿನ ಜೀವನವು ಬದಲಾಯಿಸಬಹುದು ಬಹಳಷ್ಟು. ಹಾಗೆ ಇನ್ನೊಂದು ವಿಷಯ ಅಂತಂದ್ರೆ, ಯಾರು ಕೂಡ ನಾನು ಸಾಯ್ಬೇಕು ಅಂತ ಆಲೋಚನೆಗಳು ಬಂದಾಗ ಇದನ್ನ ನಾವು ಇಗ್ನೋರ್ ಮಾಡಬಾರ್ದು. ನಮ್ಮೊಳಗೆ ಬರಲಿ ಆ ಆಲೋಚನೆಗಳು, ಇನ್ನೊಬ್ಬರಿಂದ ನಾವು ಕೇಳಲಿ, ಇನ್ನೊಬ್ಬರಲ್ಲಿ ಸಹ ಇರಬಹುದಂತ ಆಲೋಚನೆಗಳು. ಅವರಿಗೆ ನಾವು ಆದಷ್ಟು ಗೈಡೆನ್ಸ್ ಅನ್ನ ಕೊಡಬೇಕು, ನಾವು ಗೈಡೆನ್ಸ್ ಅನ್ನ ಪಡ್ಕೊಳ್ಬೇಕು. ಸೊ ಹಾಗಾಗಿ ಈ ಸುಂದರ ಜೀವನವನ್ನ ಸಣ್ಣ ಪುಟ್ಟ ಸಮಸ್ಯೆಗಳಿಂದ ನಾವು ಆಘಾತವನ್ನ ಪಡ್ಕೊಳ್ಬಹುದು, ಅಥವಾ ಸಮಸ್ಯೆಗಳನ್ನ ನಾವು ಗೆಲ್ಲಲಾರೆವು ಅಂತ ಹೇಳುವ ಒಂದು ಬರೀ ಕಲ್ಪನೆಯಲ್ಲಿ ನಾವು ಸಾವನ್ನ ಅಪ್ಪಿಕೊಳ್ಳಿಕ್ಕೆ ಹೋಗ್ಬಾರ್ದು. ಯಾಕೆಂತ ಹೇಳಿದ್ರೆ, ನಮ್ಮನ್ನ ಕಾಯುವವರೆಷ್ಟೋ ಇರ್ತಾರೆ, ಅಥವಾ ನಮ್ಮನ್ನ ಪ್ರೀತಿಸುವವರೆಷ್ಟೋ ಇರ್ತಾರೆ, ಬಹುಶಃ ನಾವು ಗುರುತಿಸಿರುವುದಿಲ್ಲ ಅವರನ್ನು. ಸೊ ಹಾಗಾಗಿ ಮೊದಲಿಗೆ ಇನ್ನೊಬ್ರು ನಮ್ಮನ್ನು ಗುರುತಿಸುವ ಬದಲಿಗೆ ನಾವು ನಮ್ಮನ್ನ ಪ್ರೀತಿಸಲಿಕ್ಕೆ ಶುರು ಮಾಡಿದಾಗ ಪ್ರಪಂಚವೇ ಬದಲಾಗ್ತದೆ. ಅಂದ್ರೆ ನಾವು ನೋಡುವ ದೃಷ್ಟಿಕೋನ ಹೇಗಿರ್ತದೋ ಹಾಗೆ ಪ್ರಪಂಚವು ನಮ್ಮನ್ನು ಅರ್ಥ ಮಾಡಿಕೊಳ್ತದೆ. ಸೊ ಹಾಗಾಗಿ ಲೆಟ್ ಅಸ್ ಟಾಕ್ ಅಂತ ಹೇಳುವುದನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗಾದ್ರೆ ಈ ಸುಸೈಡ್ ಅಥವಾ ಆತ್ಮಹತ್ಯೆಗೆ ಕಾರಣಗಳು ಏನು? ಕೆಲವು ಕಾರಣಗಳನ್ನು ನಾನು ಹೇಳಿದೆ ಇಲ್ಲಿ. ಇನ್ನಷ್ಟು ಕಾರಣಗಳು, ಸಡನ್ ಆಗಿ ಬರುವಂತಹ ಕಾರಣಗಳು ಯಾವುದೇ ಅಂತ ಹೇಳಿದ್ರೆ, ನಮ್ಮ ಪ್ರೀತಿ ಪಾತ್ರದ ಸಾವಿರಬಹುದು, ಸಡನ್ ಆಗಿ ನಾವು ನಮ್ಮ ಉದ್ಯೋಗವನ್ನು ಕಳೆದುಕೊಳ್ಳುವಂಥದ್ದು, ಸಡನ್ ಆಗಿ ನಮ್ಮ ಮಕ್ಕಳು ಯಾವುದಾದ್ರೂ ಅನಾಹುತಕ್ಕೆ ಒಳಗಾಗುವಂಥದ್ದು, ಅಪಘಾತಗಳು ಆಗುವಂಥದ್ದು. ಇದೆಲ್ಲ ಏನಾಗ್ತದೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಬಿಡಿಸಲಾರದ ಅಥವಾ ಕಗ್ಗಂಟನ್ನ ನಿರ್ಮಾಣ ಮಾಡ್ತದೆ. ಸಡನ್ ಶಾಕ್ಸ್, ಇದನ್ನ ಪೋಸ್ಟ್ ಟ್ರೊಮ್ಯಾಟಿಕ್ ಸ್ಟ್ರೆಸ್ ಡಿಸಾರ್ಡರ್ ಅಂತ ಕರೀತಾರೆ. ಅಂದ್ರೆ ಈಗ ಉದಾಹರಣೆಗೆ ಒಂದು ತಾಯಿ ಹೆರಿಗೆಯಾಗಿ ತನ್ನ ಮಗು ತೀರ್ಕೊಳ್ತದೆ. ಆ ತಾಯಿಗೆ ತನ್ನ ಮಗು ತೀರ್ಕೊಂಡಿದೆ, ನಾನು ಇಷ್ಟು ಸಮಯ ಹೊತ್ತ ಆ ಮಗು ಇಲ್ಲ ಅಂತ ಅನಿಸುವಾಗ ಒಂದು ಶಾಕ್ ಆಗ್ತದೆ ಸೈಕಲಾಜಿಕಲಿ. ಅವಳು ಅಳ್ಬಹುದು, ದಿನಗಟ್ಟಲೆ ಅಳ್ಬಹುದು, ಆದ್ರೆ ಅವಳ ಮನಸ್ಸಿಗೆ ಆದ ಗಾಯ ಹೋಗ್ಬೇಕಿದ್ರೆ 3-4 ವರ್ಷಗಳೇ ಹಿಡಿತದೆ. ಸೊ ಇಂತಹ ಸಂದರ್ಭದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಕ್ರಮೇಣ ಆಕೆ ಖಿನ್ನತೆಗೆ ಜಾರ್ತಾಳೆ, ಅಥವಾ ಆಕೆ ಆ ಮಗುವಿನ ತಂದೆಯೂ ಕೂಡ ಇರಬಹುದು. ಖಿನ್ನತೆ, ಆತಂಕ, ಭಯ, ಇಂಥ ಬೇರೆ ಬೇರೆ ಮನಸ್ಥಿತಿಗಳಿಗೆ ಅವಳು ಜಾರಿ ಹೋಗ್ತಾಳೆ. ಸೊ ಇಂತಹ ಸಮಯದಲ್ಲಿ ಇನ್ನೊಂದು ಮಗು ಅವಳಿಗೆ ಆಗಬಹುದು, ಇಲ್ಲ ಅಂತಲ್ಲ, ಆದ್ರೆ ಅವಳ ಆ ಶಾಕ್, ಅವಳ ಆ ಮನಸ್ಥಿತಿಯನ್ನ ನಾವು ಅರ್ಥ ಮಾಡಿಕೊಂಡು ಆ ಮೆಡಿಕೇಶನ್ಸ್ ಅಥವಾ ಆಪ್ತ ಸಮಾಲೋಚನೆಯನ್ನು ಕೊಟ್ರೆ ಆಕೆ ಮುಂದೆ ತನ್ನನ್ನು ತಾನು ಸಂಭಾಳಿಸಿಕೊಂಡು ಬದುಕಿಗೆ ಸಾಧ್ಯ ಆಗ್ತದೆ. ಹೀಗೆ ಇಂಥ ತಂದೆ ತಾಯಿಗಳನ್ನು ಕಳೆದುಕೊಳ್ಳುವುದಿರಬಹುದು. ಹೀಗೆ ಬಹಳಷ್ಟು ಪ್ರೀತಿ ಪಾತ್ರರ ಅಗಲಿಕೆಗಳು ಮನುಷ್ಯನಿಗೆ ಶಾಕ್ಸ್ ಅನ್ನ, ಆಘಾತವನ್ನ ಕೊಟ್ಟಾಗ ಆತ ಆತ್ಮಹತ್ಯೆಯ ಆಲೋಚನೆಗಳು ಅವನಲ್ಲಿ ಬಿತ್ತಲಿಕ್ಕೆ ಅದು ಸಹ ಒಂದು ಕಾರಣ ಆಗ್ತದೆ. ಹಾಗೆ ಮತ್ತೆ ಹದಿಹರೆಯದಲ್ಲಿ ಕೂಡ, ಹದಿಹರೆಯದಲ್ಲಿ ಹೆಚ್ಚಾಗಿ ಏನಾಗ್ತದೆ ಅಂತ ಹೇಳಿದ್ರೆ, ಅವರ ಸ್ನೇಹಿತರೊಟ್ಟಿಗೆ ಅವರು ಮಿಂಗಲಾಗುವಾಗ ಏನಾಗ್ತದೆ, ನೀನು ಹಾಗೆ ನಾನು ಹೀಗೆ ಅಂತ ಹೇಳುವಾಗ ಕೀಳರಿಮೆ ಹೆಚ್ಚಾಗಿ ಈ ವಯಸ್ಸಲ್ಲಿ ಬೆಳೀತದೆ. ಈ ಕೀಳರಿಮೆ ಹೆಚ್ಚು ಆಗ್ತಾ ಏನಾಗ್ತದೆ, ನಾನು ಎಲ್ಲ ಸ್ನೇಹಿತರಾಗಿಲ್ಲ, ಇದು ಒಂದು ಕಾರಣ. ಹಾಗೆ ಮನೆಯಲ್ಲಿ ಎಲ್ಲಿಯಾದರೂ ಹಣಕಾಸಿನ ವ್ಯವಸ್ಥೆಗಳು ಸರಿ ಇಲ್ಲದೆ, ತನಗೆ ಬೇಕಾದಂತಹ ಉಡುಗೆ ತೊಡುಗೆಗಳು ಸಿಗದೇ ಇದ್ದಾಗ, ತನಗೆ ಬೇಕಾದಂತಹ ಆಶೋತ್ತರಗಳು ಈಡೇರದೇ ಇದ್ದಾಗ ಏನಾಗ್ತದೆ, ಆ ಹುಡುಗ ಅಥವಾ ಹುಡುಗಿಗೆ ನನಗೆ ಬೇಕಾಗಿದ್ದು ಯಾವುದು ಸಿಗ್ತಾ ಇಲ್ಲ, ಹಾಗಾಗಿ ನಾನು ಸಾಯ್ತೇನೆ. ಇದು ಒಂದು ಹೆಸ್ಟಿ ಡಿಸಿಷನ್ ಅಂತ ಹೇಳ್ಬೋದು, ಸಡನ್ ಒಂದು ಡಿಸಿಷನ್ಗೆ ಬಂದು ಸಾಯುವಂಥದ್ದು. ಆದ್ರೆ ನಾವು ಯಾವತ್ತೂ ಮರಲಿಕ್ಕಿಲ್ಲ, ಯಾವುದೇ ಒಬ್ಬ ವ್ಯಕ್ತಿ ಆತ್ಮಹತ್ಯೆಗೆ ಪ್ರಯತ್ನ ಪಡ್ತಾನೆ, ಆತ್ಮಹತ್ಯೆ ಮಾಡಿಕೊಳ್ತಾನೆ ಅಂತ ಹೇಳಿದ್ರೆ ಅವನಲ್ಲಿ ಖಿನ್ನತೆ ಇದೆ ಅಂತ ಅರ್ಥ. ಇದನ್ನ ನಾನು 100 ಸಾರಿ ಹೇಳ್ತೇನೆ, ಯಾರೇ ನಿಮ್ಮ ಸುತ್ತಮುತ್ತ ಇದ್ರೂ ಕೂಡ ನೀವು ಇದನ್ನ ಐಡೆಂಟಿಫೈ ಮಾಡಿದ್ರಿ ಅಂತ ಹೇಳಿದ್ರೆ, ಇವತ್ತು ನಾನು ಏನ್ ಹೇಳ್ತಾ ಇದ್ದೇನೋ, ಈ ಒಂದು ಪರ್ಟಿಕ್ಯುಲರ್ ದಿನದ ಮೇಲೆ ನಾನು ಏನ್ ಹೇಳ್ತಾ ಇದ್ದೇನೋ ಅದು ಸಕ್ಸಸ್ ಅಂತ ನಾನು ಅಂದ್ಕೊಳ್ತೇನೆ. ಆತ್ಮಹತ್ಯೆಗೆ
ಬರುವಂತಹ ಇನ್ನೂ ಕೆಲವು ನಮ್ಮ ಸಾಮಾಜಿಕ ವಿಚಾರಗಳಿಗೆ ನಾನು ಬರ್ತೇನೆ. ಡಿವೋರ್ಸ್, ಮದುವೆಯ ನಂತರ ನಾವು ಸಪರೇಟ್ ಕೊಡುವಂತಹ ಒಂದು ಕಂಡೀಷನ್ ಡಿವೋರ್ಸ್ ಅಂತಂದ್ರೆ, ಈ ಡಿವೋರ್ಸ್ ಕೂಡ ಯಾರೇ ಒಬ್ಬ ವ್ಯಕ್ತಿಯಲ್ಲಿ ಅಥವಾ ಹೆಂಡತಿಯಲ್ಲೂ ಇರ್ಬೋದು, ಗಂಡನಲ್ಲೂ ಇರ್ಬೋದು, ಒಂದು ಆತ್ಮಹತ್ಯೆಗೆ ಆಲೋಚನೆಗಳನ್ನು ನಿರಂತರವಾಗಿ ಇದು ಸಹ ಕೊಡ್ತಾ ಇರ್ತದೆ. ಸೊ ಇದನ್ನ ಕೂಡ ಯು ಕ್ಯಾನ್ ಪ್ರಿವೆಂಟ್ ಮ್ಯಾರೇಜಸ್ ಸೊ ದಟ್ ಯು ಕ್ಯಾನ್ ಪ್ರಿವೆಂಟ್ ಸುಸೈಡ್ ಆಲ್ಸೋ. ಒಂದು ಸಿಂಪಲ್ ಕೌನ್ಸಿಲಿಂಗ್, ಒಂದು ಸಿಂಪಲ್ ಗೈಡೆನ್ಸ್, ಸಿಂಪಲ್ ಅಂಡರ್ಸ್ಟ್ಯಾಂಡಿಂಗ್, ಸಾಲ್ವಿಂಗ್, ಒಂದು ಸಣ್ಣ ಮನಸ್ತಾಪವನ್ನು ಸಾಲ್ವ್ ಮಾಡಿಕೊಂಡ್ರೆ ಸಾಕಾಗ್ತದೆ. ಯು ಕ್ಯಾನ್ ಪ್ರಿವೆಂಟ್ ಡಿವೋರ್ಸ್, ಯು ಕ್ಯಾನ್ ಪ್ರಿವೆಂಟ್ ಸುಸೈಡ್ ಅಂತ ಇಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇನ್ನೊಂದು ಕ್ರಾನಿಕಲ್ ಇಲ್ನೆಸಸ್, ಕ್ಯಾನ್ಸರ್ ಇರ್ಬೋದು, ಕ್ಯಾನ್ಸರ್ ಅಂತಹ ಗುಣಪಡಿಸಲಿಕ್ಕೆ ಆಗದಂತಹ ಕಾಯಿಲೆಗಳಿಂದ ಬಳಲ್ತಿರುವವರು ಕೂಡ ಆತ್ಮಹತ್ಯೆಯನ್ನು ಆಯ್ಕೆ ಮಾಡಿಕೊಳ್ತಾರೆ. ಯಾಕೆಂತ ಹೇಳಿದ್ರೆ ಅವರಿಗೆ ಅದಕ್ಕಾಗಿ ಹಣ ಖರ್ಚು ಮಾಡಲಿಕ್ಕೆ ತಾಕತ್ತಿರುವುದಿಲ್ಲ, ಅವರ ಪ್ರೀತಿಯಲ್ಲಿ ನೋಡ್ಕೊಳ್ಳುವವರು ಇರುವುದಿಲ್ಲ. ಹಾಗಾಗಿ ಯಾರಿಗೂ ನಾನು ಬರ್ಡನ್ ಆಗೋದು ಬೇಡ, ನನಗೆ ಸಾಕು ಅಂತ ಹೇಳುವಂತಹ ಡಿಸಿಷನ್ ಅನ್ನು ಕೂಡ ಅವರು ತಗೊಳ್ಳಿಕ್ಕೆ ತಯಾರಿರ್ತಾರೆ. ಹಾಗೆ ಆಲ್ಕೋಹಾಲಿಸಮ್, ನಾವು ಮದ್ಯ ಅಥವಾ ಸಾರಾಯಿ ಅಂತ ಏನ್ ಹೇಳ್ತೇವೆ, ಇದು ಕೂಡ ಒಬ್ಬ ವ್ಯಕ್ತಿಯನ್ನ ಅಥವಾ ಸಾರಾಯಿ ಖುಷಿಯಾಗಿ ಕುಡಿತಾನೆ, ಮತ್ತೆ ಸಾರಾಯಿ ಅವನನ್ನು ಕುಡಿತದೆ. ಕೊನೆಗೆ ಸಾರಾಯಿ ಒಂದು 4 ದಿನ ಅವನಿಗೆ ಸಿಗ್ಲಿಲ್ಲ ಹೇಳಿದ್ರೆ ಅವನಲ್ಲಿ ಡಿಪ್ರೆಷನ್ ಲೆವೆಲ್ ಹೈ ಆಗ್ತದೆ. ಸೊ ಹಾಗಾಗಿ ಅವನಿಗೆ ಹುಚ್ಚನಂತಾಗಿ ಅವನಿಗೆ ಏನು ಮಾಡಬೇಕು ಅನ್ನೋ ಕನ್ಫ್ಯೂಷನ್ ಅಲ್ಲಿ ಅವನು ಸುಸೈಡ್ ಅನ್ನು ಮಾಡಿಕೊಳ್ಳುವಂತ ಚಾನ್ಸಸ್ ಜಾಸ್ತಿ ಇರ್ತದೆ. ಹೀಗೆ ಮತ್ತೆ ವೃದ್ಧಾಪ್ಯದಲ್ಲಿ ಕೂಡ ಬಹಳಷ್ಟು ನೀರಿಗೆ ಬೀಳುವಂಥದ್ದು ಅಥವಾ ಹೀಗೆ ಬಾವಿಗೆ ಹೋಗಿ ಬೀಳುವಂಥದ್ದು ನಾವು ನೋಡಿರ್ಬೋದು. ಯಾಕೆಂತ ಹೇಳಿದ್ರೆ ಆ ವೃದ್ಧಾಪ್ಯದಲ್ಲಿ ಒಬ್ಬ ಒಂದು ಸಂಸಾರದಲ್ಲಿ ಇದ್ದಂತಹ ಗಂಡು ಹೆಣ್ಣಿನ ಜೀವನ ಖಾಲಿಯಾಗಿ ಹೋಗ್ತದೆ, ಮಕ್ಕಳು ದೊಡ್ಡವರಾಗಿ ಹಾರಿ ಹೋಗಿರ್ತಾರೆ. ಒಂಟಿತನ ಅಂತ ಹೇಳೋದು ಕೂಡ ಅತ್ಯಂತ ಭಯಾನಕವಾದದ್ದು. ಆ ಒಂಟಿತನದಲ್ಲಿ ಆ ವಯಸ್ಸಾದ ದಂಪತಿಗಳಿರ್ಬೋದು, ವಯಸ್ಸಾದ ಗಂಡ ಇರ್ಬೋದು, ಹೆಂಡತಿ ಇರ್ಬೋದು, ಬಳಲ್ತಾ ಇದ್ದಾರೆ. ಈ ಬಳಲಿಕೆಯಲ್ಲಿ ಏನಾಗ್ತದೆ ಅಂತ ಹೇಳಿದೆ, ಯಾರು ಇಲ್ಲಲ್ಲ ನಮ್ಮನ್ನು ಪ್ರೀತಿ ಮಾಡ್ಲಿಕ್ಕೆ, ಅಂದ್ರೆ ಪ್ರೀತಿ ಇಲ್ಲದೆ ಯಾವ ಒಂದು ಜೀವಿಯು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಲ್ಯಾಕ್ ಆಫ್ ಲವ್, ಎಫೆಕ್ಷನ್, ದ ಟಚ್, ಇದು ನಮ್ಗೆ ಇಲ್ಲದೆ ಇದ್ದಾಗ ವ್ಯಕ್ತಿಗೆ ತಾನು ನನ್ನ ಅಸ್ತಿತ್ವಕ್ಕೆ ಒಂದು ವ್ಯಾಲ್ಯೂ ಇಲ್ಲ ಅಂದ್ಕೊಂಡು ಆತ ಆತ್ಮಹತ್ಯೆಯ ಆಯ್ಕೆಯನ್ನ ಮಾಡ್ಕೊಳ್ಬಹುದು. ಸೊ ಇವರೆಲ್ಲರೂ ಈ ರಿಸ್ಕ್ ಫ್ಯಾಕ್ಟರ್ಸ್ ಅಲ್ಲಿ ಬರ್ತಾರೆ. ಎಸ್ಪೆಷಲಿ ಟೀನೇಜ್ ನಾವು, ಆಲ್ಕೋಹಾಲಿಸಮ್, ಲೋನ್ಲಿನೆಸ್, ಓಲ್ಡ್ ಏಜ್ ಪೀಪಲ್ ಅಥವಾ ಡಿವೋರ್ಸ್ ಕಪಲ್ ಇರ್ಬೋದು. ಹೀಗೆ ಬಹಳಷ್ಟು ವ್ಯಕ್ತಿಗಳು ಈ ತರ ರಿಸ್ಕ್ ಫ್ಯಾಕ್ಟರ್ಸ್ ಅಲ್ಲಿ ಇರ್ತಾರೆ. ಬಹುಶಃ ಸಮಾಜದಲ್ಲಿ ನಾವು ಇದನ್ನೆಲ್ಲ ಮಾತಾಡುವಾಗ ಆಶ್ಚರ್ಯ ಆಗ್ಬೋದು, ಯಾಕೆಂದ್ರೆ ನಾವು ಇದನ್ನ ನಡುವೆ ಬರ್ತಾ ಇದ್ದೇವೆ, ನಮಗೆ ವಿಷಯಗಳು ಗೊತ್ತಿಲ್ಲ. ಆದ್ರೆ ಇದು ವಾಸ್ತವ. ನಾವು ನಮ್ಮ ವೃತ್ತಿಯಲ್ಲಿ ನೋಡಿದ್ದು, ಹೇಳಿದ್ದು, ಕೇಳಿದ್ದನ್ನೇ ನಾನು ನಿಮ್ಮಲ್ಲಿ ಹೇಳ್ತಾ ಇದ್ದೇನೆ. ಯಾವುದೇ ಕಾಲ್ಪನಿಕತೆ ಇದರಲ್ಲಿ ಇಲ್ಲ. ಮತ್ತೆ ವೃದ್ಧಾಪ್ಯದಲ್ಲಿ ಗಂಡ ಹೆಂಡತಿ ಆದಷ್ಟು ಹೊಂದಾಣಿಕೆಯಲ್ಲಿ ಆದಷ್ಟು ತಮ್ಮ ಮಕ್ಕಳು ದೂರ ಹೋದ್ರೂ ಕೂಡ ಒಟ್ಟಿಗೆ ಬರ್ತಾ ಇದ್ದಾರೆ. ಅದ್ರ ಸಡನ್ ಒಂದೇ ಗಂಡನ ಅಥವಾ ಹೆಂಡತಿಯ ಮರಣ ಸಂಭವಿಸಿದಲ್ಲಿ ಆ ಇನ್ನೊಂದು ವ್ಯಕ್ತಿಗೆ ಆಘಾತ ಸಹಿಸಲಿಕ್ಕೆ ಆಗುದಿಲ್ಲ. ಸೊ ಇಂಥ ಟೈಮಲ್ಲೂ ಕೂಡ ಇಂಥ ಡಿಸಿಷನ್ ಅನ್ನ ಮನುಷ್ಯರು ತೆಗೊಳ್ತಾರೆ. ಹಾಗಾದ್ರೆ ಸೈನ್ಸ್ ಅಥವಾ ಆತ್ಮಹತ್ಯೆ ಮಾಡಿಕೊಳ್ಳುವಂತ ವ್ಯಕ್ತಿಯಲ್ಲಿ ನಾವು ಅವನ ಲಕ್ಷಣಗಳು ಹೇಗಿರ್ತದೆ, ಪ್ರತಿಯೊಂದು ಕಾಯಿಲೆಗೆ ಒಂದು ಸಿಂಪ್ಟಮ್ಸ್ ಅಂತ ಇರ್ತದೆ. ಹಾಗೆ ಇದರಲ್ಲಿ ಡಿಪ್ರೆಷನ್ ಇದ್ದು ಅವನಿಗೆ ಸುಸೈಡಲ್ ಥಾಟ್ಸ್, ಸಾವಿನ ಆಲೋಚನೆಗಳು ಅವನಲ್ಲಿ ಇದೆ ಅಂತ ನಮಗೆ ಗೊತ್ತಾಗುವಾಗ ಅವನಲ್ಲಿ ಬಿಹೇವಿಯರ್ಸ್ ಹೇಗಿರ್ತದೆ, ನಡತೆಗಳು ಹೇಗಿರ್ತದೆ ಅಂತ ಹೇಳಿದ್ರೆ ಅವನಲ್ಲಿ ಯಾವುದೇ ವಿಷಯದಲ್ಲಿ ಆಸಕ್ತಿ ಇರುವುದಿಲ್ಲ. ಬೆಳಗ್ಗೆ ಏಳುವಾಗ ಅವನಿಗೆ ಇಡೀ ಪ್ರಪಂಚದ ಭಾರ ತನ್ನ ಮೇಲೆ ಹೊತ್ತಿದ್ದೇನೆ ಅನ್ನೋ ಮನಸ್ಥಿತಿ. ಎಷ್ಟೇ ಸಂತೋಷದ ವಿಚಾರ ತನ್ನ ಮುಂದೆ ಇದ್ರೂ ಕೂಡ ಅದನ್ನ ಎಂಜಾಯ್ ಮಾಡಲಿಕ್ಕೆ ಸಾಧ್ಯ ಇಲ್ಲದಂತಹ ಮನಸ್ಥಿತಿ. ಒಂಟಿತನ, 100 ಜನರ ಮಧ್ಯೆ ಅವನನ್ನು ಕರ್ಕೊಂಡು ಹೋಗಿ ಬಿಟ್ಟರು ಕೂಡ ಇವರು ಯಾರು ನನ್ನವರಲ್ಲ, ನನಗಾಗಿ ಯಾರು ಇಲ್ಲ ಈ ಭೂಮಿ ಮೇಲೆ ಅನ್ನುವಂತಹ ಮನಸ್ಥಿತಿ ಅವನಲ್ಲಿ ಇರ್ತದೆ. ನನ್ನನ್ನು ಯಾರು ಪ್ರೀತಿ ಮಾಡುವುದಿಲ್ಲ, ನನ್ನನ್ನು ಎಲ್ಲರೂ ದ್ವೇಷಿಸ್ತಾರೆ. ಮತ್ತೆ ಫ್ಯೂಚರ್ ಬಗ್ಗೆ ಅವನಿಗೆ ಯಾವುದೇ ಪ್ಲಾನ್ಸ್ ಇರುವುದಿಲ್ಲ. ನಾವು ಯೋಚನೆ ಹೇಳ್ಬೋದು ಅವನಿಗೆ ಲೇಸಿನೆಸ್ ಇದೆ ಅಂತ ಹೇಳ್ತೇವೆ. ಲೇಸಿನೆಸ್ ಹೆಚ್ಚಾಗಿ 99% ಜನಗಳಲ್ಲಿ ಇರುವುದಿಲ್ಲ. ಲೇಸಿನೆಸ್ ಯಾವುದೋ ಒಂದು ಸಮಸ್ಯೆಯ ಸಿಂಪ್ಟಮ್ ಅಷ್ಟೇ. ನಾವು ಮಕ್ಕಳಲ್ಲಿ ಹೇಳ್ತೇವೆ ಸಾಧಾರಣವಾಗಿ, ಮಕ್ಕಳಿಗೆ ಲೇಸಿನೆಸ್ ಅಂತ. ಇಟ್ಸ್ ನಾಟ್ ಲೇಸಿನೆಸ್. ಏನಾಗ್ತದೆ ಅಂದ್ರೆ ಮಕ್ಕಳಿಗೆ ಏನೋ ಒಂದು ಸಮಸ್ಯೆ ಇರ್ತದೆ, ಏನೋ ಒಂದು ಇಷ್ಟ ಇಲ್ಲದೆ ಇರ್ತದೆ. ಹಾಗಾಗಿ ಅದು ಲೇಸಿನೆಸ್ ಬಿಹೇವಿಯರ್ ಅನ್ನು ತೋರಿಸ್ತಾ ಇರ್ತದೆ ನಮಗೆ, ವ್ಯಕ್ತಿಗಳಲ್ಲೂ ದೊಡ್ಡವರಲ್ಲೂ ಹೀಗೆ. ಸೊ ಕೋಪ ಯಾವ ಲೆವೆಲ್ ಅಲ್ಲಿ ಇರ್ತದೆ, ಡಿಪ್ರೆಷನ್ದು ಇನ್ನೊಂದು ಮುಖ ಏನು ಅಂತ ಹೇಳಿದ್ರೆ ಕೋಪ, ಅತಿಯಾದ ಕೋಪ. ಆ ಕೋಪದಲ್ಲಿ ಮನೆಯೊಳಗಿನ ಥಿಂಗ್ಸ್ ಅನ್ನು ಒಡೆದು ಹಾಕುವಂಥದ್ದು ಅಥವಾ ಇನ್ನೊಬ್ಬರನ್ನ ಹಾರ್ ಮಾಡುವಂತಹ ಪರಿಸ್ಥಿತಿ ಕೂಡ ಮನುಷ್ಯ ಹೋಗ್ತಾನೆ. ತನ್ನ ಸಿಟ್ಟನ್ನು ತಾನು ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ಆಗದಂತಹ ಮಟ್ಟಕ್ಕೆ ಹೋಗಿರ್ತದೆ. ಇದರ ಅರ್ಥ ಏನು ಅಂತ ಹೇಳಿದ್ರೆ ಆ ವ್ಯಕ್ತಿ ಒಂದಲ್ಲ ಒಂದು ರೀತಿಯಲ್ಲಿ ಮಾನಸಿಕ
ಕ್ಷೋಭೆ ಅಥವಾ ಹತಾಶೆ, ಯಾವುದೋ ಒಂದು ಇನ್ಕಂಪ್ಲೀಟ್ ಬಿಸ್ನೆಸ್ ಅಂತ ಕರಿತೀವಿ ನಾವು, ಇದರಲ್ಲಿ ಆತ ಬೇಯ್ತಾ ಇರ್ತಾನೆ. ಸೊ ಹೊರಗಡೆಗೆ ಅವನಿಗೆ ಕೋಪ ಇದರಲ್ಲೇ ಎಲ್ಲರೂ ಅಳಿತಾ ಇರ್ತಾರೆ. ಅವ್ರ ಹತ್ರ ಯಾರು ಮಾತಾಡೋದು, ಅವನು ಸಿಕ್ಕಾಪಟ್ಟೆ ಕೋಪ, ಅವನ ಹತ್ರ ಮಾತಾಡಬೇಡ, ಅವಳ ಹತ್ರ ಮಾತಾಡ, ಈ ರೀತಿ ಮನಸ್ಸಿಗೆ ಹೊರಗಡೆ ನಿರ್ಮಾಣ ಆಗಿರ್ತದೆ. ಆದ್ರೆ ಒಳಗೆ ಆ ವ್ಯಕ್ತಿಯಲ್ಲಿರುವಂತಹ ಆ ಕ್ಷೋಭೆ ಅದು ಆ ವ್ಯಕ್ತಿಗೆ ಮಾತ್ರ ಗೊತ್ತಿರ್ತದೆ. ಸೊ ಯಾರೇ ಇರ್ಬೋದು, ಅಗ್ರೆಷನ್ ಅಥವಾ ಕೋಪ ಸಿಕ್ಕಾಪಟ್ಟೆ ನಿಮಗೆ ಬರ್ತದ. ಸೊ ನೀವು ಒಂದು ಕೌನ್ಸಿಲಿಂಗ್ ಅನ್ನು ತಗೊಂಡಾಗ ಏನಾಗ್ತದೆ, ಯು ಕ್ಯಾನ್ ಐಡೆಂಟಿಫೈ ಯುವರ್ ಪ್ರಾಬ್ಲಮ್ಸ್. ನಮ್ಮ ಸಮಸ್ಯೆಗಳು ನಮಗೆ ಐಡೆಂಟಿಫೈ ಆದಾಗ ಅದೇ ಒಂದು ದೊಡ್ಡ ಗುಣ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತೆ ಅಬ್ಯೂಸಿಂಗ್ ಬಿಹೇವಿಯರ್, ಮಕ್ಕಳನ್ನಿರ್ಬೋದು ಅಥವಾ ಸುತ್ತಮುತ್ತಲ ಅಬ್ಯೂಸ್ ಮಾಡುವಂಥದ್ದು, ಇದರಲ್ಲಿ ಸೆಕ್ಷುವಲ್ ಅಬ್ಯೂಸ್ ಕೂಡ ಬರ್ತದೆ. ಸೆಕ್ಷುವಲಿ ಇನ್ನೊಬ್ಬರನ್ನ ಅಬ್ಯೂಸ್ ಮಾಡುವುದರಲ್ಲಿ ಕೂಡ ಡಿಪ್ರೆಷನ್, ಆಂಗ್ಸೈಟಿ ಅಂಡ್ ಅದರ್ ಸೈಕಾಟಿಕ್ ಡಿಸಾರ್ಡರ್ಸ್ಗಳು ಇರ್ತದೆ. ಇವರಲ್ಲಿ ಕೂಡ ಸುಸೈಡಲ್ ಥಾಟ್ಸ್ ಬರ್ತಾ ಇರ್ತದೆ. ಹಾಗಾದ್ರೆ ಅದು ನಮಗೆ ಗೊತ್ತಾಗೋದಿಲ್ಲ. ಡಯಾಗ್ನೋಸ್ ಮಾಡಿದಾಗ ಮಾತ್ರ ಇಂಥದೆಲ್ಲ ವಿಷಯಗಳು ಹೊರಗಡೆ ಬರ್ತದೆ. ಅಂದ್ರೆ ಡಯಾಗ್ನೋಸ್ ಮಾಡುವಂತ ಲೆವೆಲ್ಗೆ ಅವರು ಹೋದ್ರೆ ಮಾತ್ರ ಇದು ರಿವೀಲ್ ಆಗುವಂಥದ್ದು. ಸೊ ಹಾಗಾಗಿ ಅಬ್ಯೂಸಿಂಗ್ ಬಿಹೇವಿಯರ್ ನೀವು ನೋಡಿರ್ಬೋದು. ಅಕ್ಕ ತಂಗಿ ಮಕ್ಕಳು, ಎರಡು ಮಕ್ಕಳಿದ್ದಾಗ ಏನಾಗ್ತದೆ ಹೇಳಿದ್ರೆ, ಒಂದು ಮಗು ಇನ್ನೊಂದು ಮಗುವನ್ನು ತುಂಬಾ ಡಾಮಿನೇಟ್ ಮಾಡೋದು, ತುಂಬಾ ಹೊಡೆಯುವುದು, ತುಂಬಾ ಬಡಿಯುವುದು ಮಾಡ್ತಾ ಇರ್ತದೆ. ಆ ಅಬ್ಯೂಸಿವ್ ಬಿಹೇವಿಯರ್ ಅನ್ನು ನಾವು ಯಾವಾಗ ಮಗುವಲ್ಲಿ ನೋಡ್ತೇವೋ ಸಡನ್ ನಾವು ಪ್ರಿಕಾಷನ್ ತಗೊಳ್ಬೇಕಾಗ್ತದೆ. ಆ ಯಾವ ಮಗು ಹೊಡಿತದೋ ಬಡಿತದೋ ಅಲ್ಲ, ಆ ಮಗುವಿಗೆ ಸಮ್ವೇರ್ ದಟ್ ಪರ್ಟಿಕ್ಯುಲರ್ ಚೈಲ್ಡ್ ಇಸ್ ಹರ್ಟ್, ಆ ಮಗುವಿಗೆ ನೋವಾಗಿದೆ. ಆ ನೋವನ್ನ ಆ ಅಬ್ಯೂಸಿವ್ ಬಿಹೇವಿಯರ್ ಮೂಲಕ ಇನ್ನೊಬ್ಬರ ಮೇಲೆ ಅದು ತೋರಿಸ್ತಾ ಇದೆ ಅಂತ ಅರ್ಥ. ಅಂದ್ರೆ ಯುವರ್ ಚೈಲ್ಡ್ ಇಸ್ ಹರ್ಟ್. ನಿಮ್ಮ ಮಗು ಯಾವಾಗ ನೋವಾಗ್ತದೆ, ಆಗಿದೆ, ಯಾಕೆ ಆಗಿರ್ಬೋದು ಅನ್ನೋದನ್ನ ಪ್ರಾಬ್ಲಮ್ ಸಾಲ್ವಿಂಗ್ ಥಾಟ್ಸ್ ಮುಖಾಂತರ ನಾವು ಯೋಚನೆ ಮಾಡಬೇಕು. ಸೊ ದಟ್ ಆ ಮಗುವನ್ನ ನೀವು ಪ್ರೀತಿ ಮಾಡಿದ್ರೆ ಸಾಕು. ದೊಡ್ಡವರಾದ್ಮೇಲೆ ಬರೀ ಪ್ರೀತಿ ಸಾಕಾಗುವುದಿಲ್ಲ, ಇದೇ ಥರದ ಟ್ರೀಟ್ಮೆಂಟ್ಸ್ಗಳು ಅಥವಾ ಕೌನ್ಸಿಲಿಂಗ್, ಸೈಕೋಥೆರಪಿಸ್ ಬೇಕಾಗ್ತದೆ. ಬಟ್ ಮಗುವಲ್ಲಿ ಕೂಡ ನಾನು ಇನ್ನೊಂದು ವಿಷಾದ ಹಾಗೂ ಬೇಸರದ ವಿಷಯ ಅಂತ ಹೇಳಿದ್ರೆ, ಸಣ್ಣ ಮಕ್ಕಳಲ್ಲಿ ಕೂಡ ನಾವು ಡಿಪ್ರೆಷನ್ ಅನ್ನ ಕಾಣ್ತೇವೆ. ಅದು ಈಗ ಅಂತಲ್ಲ, ಇಟ್ಸ್ ಆಲ್ ಟೈಮ್. ಎಲ್ಲ ಮೊದಲು ಇತ್ತು, ಈಗಲೂ ಇತ್ತು. ಬಟ್ ಈಗ ನಮಗೆ ಐಡೆಂಟಿಫಿಕೇಶನ್ ಮಾಡ್ಲಿಕ್ಕೆ ಈಸಿ ಆಗಿದೆ. ಮಕ್ಕಳಲ್ಲಿ ಕೂಡ ಡಿಪ್ರೆಷನ್ ಇರ್ತದೆ ಅಂತ ಹೇಳಿದ್ರೆ ಮಕ್ಕಳಿಗೆ ಏನ್ ಗೊತ್ತಾಗ್ತದೆ ಅಂತ ಹೇಳ್ಬೋದು. ಆದ್ರೆ ಪೇರೆಂಟ್ಸ್ ಜಗಳ ಇರ್ಬೋದು, ಅಥವಾ ದಾಯಾದಿಗಳ ಮತ್ಸರ ಇರ್ಬೋದು, ಆಸ್ತಿ ವಿಚಾರಗಳ ಜಗಳ, ಅಥವಾ ತಂದೆ ತಾಯಿಗಳ ಆಲ್ಕೋಹಾಲಿಸಮ್, ಮದ್ಯ ಸೇವಿಸುವಂಥದ್ದು ಕೂಡ ಮಕ್ಕಳನ್ನ ಡಿಪ್ರೆಷನ್ ಗೆ ತಳ್ತದೆ. ಈ ಡಿಪ್ರೆಷನ್, ಈ ತರದ ಅಬ್ಯೂಸಿವ್ ವಾತಾವರಣದಲ್ಲಿ ಬೆಳೆದಂತಹ ಮಗು ಮುಂದೆ ನ್ಯಾಚುರಲಿ ಒಂದು ಡಿಪ್ರೆಸ್, ಒಂದು ಡಿಫೆಕ್ಟ್ ಪೀಸ್ ಆಗಿ ಸೊಸೈಟಿಗೆ ಹೋಗ್ತದೆ. ಸೊ ಮನೆಯಲ್ಲಿ ಹೆಲ್ದಿ ವಾತಾವರಣ ನಾವು ಯಾವಾಗ ಹೆಲ್ದಿ ವಾತಾವರಣ ಇಲ್ಲವೋ ಅದನ್ನು ನಾವು ಹೆಲ್ದಿ ಮಾಡ್ಕೊಳ್ಬೇಕು. ಸೊ ಇದೇ ಬೆಸ್ಟ್ ಪ್ರಿವೆನ್ಷನ್. ನಾವಿಲ್ಲಿ ಪ್ರಿವೆಂಟ್ ಮಾಡಿದಾಗ ನಮ್ಮ ಮಕ್ಕಳು ಮುಂದೆ ಹೋಗಿ ತಮ್ಮ ಜೀವನವನ್ನ ಸುಂದರವಾಗಿ ರೂಪಿಸ್ಕೊಳ್ಬಹುದು. ಈ ಪರ್ಮನೆಂಟ್ ಸೊಲ್ಯೂಷನ್ ಅನ್ನ ಟೆಂಪ್ರವರಿ ಪ್ರಾಬ್ಲಮ್ಗೆ ಹುಡ್ಕೊಳ್ಳಿಕ್ಕೆ ಆಗಬಾರ್ದು. ಸೊ ಮನೆಯಲ್ಲಿ ನಾವು ಆದಷ್ಟು ಮಾನಸಿಕ ಆರೋಗ್ಯ ನಮ್ಮಲ್ಲಿ ಏನಾಗ್ತದೆ ಹೇಳಿದ್ರೆ, ನಾವು ಕೌನ್ಸಿಲರ್ ಹತ್ರ ಹೋದ್ರೆ ಅಥವಾ ಸೈಕಾಟ್ರಿಕ್ ಡಾಕ್ಟರ್ ಹತ್ರ ಹೋದ್ರೆ ನಾವು ಏನ್ ಯೋಚನೆ ಮಾಡಿದ್ರೆ, ನಮ್ಮನ್ನ ಯಾರು ನೋಡ್ತಾರೆ, ನಾವು ಮಾನಸಿಕ ರೋಗಿಯ ಡಾಕ್ಟರ್ ಹತ್ರ ಬಂದಿದ್ದೇವೆ, ಎಲ್ಲರೂ ಹೇಳ್ಕೊಂಡು ಹೋಗ್ತಾರೆ. ಮಾನಸಿಕ ರೋಗ ಶರೀರಕ್ಕೆ ಹೇಗೆ ಬರ್ತದೋ ಹಾಗೆ ನಮ್ಮ ಮನಸ್ಸಿನ ಅಸ್ತಿತ್ವವೂ ಇದೆ, ಬ್ರೈನಿನ ಅಸ್ತಿತ್ವವೂ ಇದೆ. ಅದಕ್ಕೆ ಸಹ ಸಮಸ್ಯೆಗಳು ಬಂದೇ ಬರ್ತದೆ. ನಾವು ಬೇಡ ಹೇಳಿದ್ರು ಬರ್ತದೆ, ಬೇಕು ಹೇಳಿದ್ರು ಅದು ನಿಲ್ಲುವುದಿಲ್ಲ. ಹಾಗಾಗಿ ನಾವು ಅದನ್ನ ಇನ್ಫೀರಿಯರ್ ಆಗಿ ಅಥವಾ ನಾವು ಅದನ್ನ ಅಯ್ಯೋ ನನಗೆ ಹೀಗೆ ಬಂದಿದೆ ಅಂತ ಹೇಳಿ ನಾವು ಕೀಳಾಗಿ ಆಲೋಚನೆ ಮಾಡ್ಕೊಳ್ಬೇಕಾಗಿಲ್ಲ. ನನ್ನ ಸಮಸ್ಯೆಯನ್ನು ನಾನು ಪರಿಹಾರ ಮಾಡ್ಕೊಳ್ತೇನೆ ಅನ್ನುವಂತಹ ಮನಸ್ಥಿತಿ ನಾವು ನಿರ್ಮಾಣ ಮಾಡ್ಕೊಳ್ಬೇಕು. ಈಗ ನೀವು ಕೈಕಾಲು ಹೋದ್ರೆ ಹೋಗ್ತೀರಿ ಡಾಕ್ಟರ್ ಹತ್ರ, ಅದೇ ನಿಮಗೆ ಕಿರಿಕಿರಿ ಆದ್ರೆ, ದಿನ ಅಳು ಬರ್ತಾ ಇದೆ, ನಿಮಗೆ ಕೋಪ ಬರ್ತಾ ಇದೆ, ನಿಮಗೆ ಬೇಸರ ಆಗ್ತಾ ಇದೆ ಅಂತ ಹೇಳುವಾಗ ಕೂಡ ನಿಮ್ಮ ಡಾಕ್ಟರ್ ಹತ್ರ ಹೋಗಿ. ಸೊ ನಿಮ್ಮನ್ನ ನೀವು ರಕ್ಷಣೆ ಮಾಡ್ಕೊಂಡಾಗ ಒಂದಷ್ಟು ನಾಲೆಜ್ ನಿಮ್ಗೆ ಬರ್ತದೆ. ಹಾಗೆ ಇನ್ನೊಬ್ಬರಿಗೆ ಕೂಡ ನಿಮ್ಮ ಈ ನಾಲೆಜ್ ಅನ್ನು ಕೊಟ್ಟಾಗ ಏನಾಗ್ತದೆ ಅಂತ ಹೇಳಿದ್ರೆ, ನಾವು ಯಾವುದೇ, ನನ್ನ ಒಂದು ಇಂಟೆನ್ಷನ್ ಅಂತ ಹೇಳಿದ್ರೆ, ಯಾವುದೇ ಒಂದು ಕೆಲಸವನ್ನ ಮಾಡಿ ಇನ್ನೊಬ್ಬರ ಜೀವನದಲ್ಲಿ ಒಂದಷ್ಟು ಬದಲಾವಣೆಯನ್ನ ತನ್ನಿ. ಅದು ನಮ್ಮ ಜೀವನದಲ್ಲಿ ನಾವು ಮಾಡುವ ಅತ್ಯಂತ ಶ್ರೇಯಸ್ಕರವಾದ ಕೆಲಸ. ಬದಲಾವಣೆ ಇನ್ನೊಬ್ಬರ ಜೀವನದಲ್ಲಿ ತಂದಾಗ ಸಿಗುವಂತಹ ಸಂತೋಷ ಇದೆಯಲ್ಲ, ಅದು ಅತ್ಯಂತ ದೊಡ್ಡ ಸಂತೋಷ ಯಾವುದೂ ಇಲ್ಲ. ಹಾಗಾಗಿ ಈ ಸುಸೈಡ್ ಪ್ರಿವೆನ್ಷನ್ ಡೇ ಇದು ನಾನು ಎಲ್ಲರಲ್ಲಿ ಒಂದು ಹೇಳಿಕೊಳ್ಳುವುದು ಏನಂತ ಹೇಳಿದ್ರೆ, ಈ ಸಮಾಜದಲ್ಲಿ ತನ್ನನ್ನು ತಾನು ಕೊಂದುಕೊಳ್ಳುವ ಮನೋಪ್ರವೃತ್ತಿ ಏನಿದೆ ಇದು ನಿಲ್ಬೇಕಿದ್ರೆ ಕಾಲಕಾಲಕ್ಕೆ ನಮ್ಮ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಕೂಡ ನಮ್ಮ ಶರೀರದ ಭಾಗಗಳನ್ನು ಹೇಗೆ ಗುರುತಿಸ್ತೇವೆಯೋ ಹಾಗೆ ಬ್ರೈನಿನ ಭಾಗಗಳನ್ನು ಕೂಡ ಗುರುತಿಸಿ, ಬ್ರೈನಿಗೆ ಕೂಡ ಹೇಗೆ ಡ್ಯಾಮೇಜ್ ಆಗ್ತದೆ, ಸಮಾಜದಿಂದ ಮಕ್ಕಳ ಮನಸ್ಸಿಗೆ ಹೇಗೆ ಡ್ಯಾಮೇಜ್ ಆಗ್ತದೆ, ಹೇಗೆ ಆರೋಗ್ಯದ ಸಮಾಜದಿಂದ ಅನಾರೋಗ್ಯದ ಸಮಾಜ ಇದ್ದಾಗ ಮಕ್ಕಳು ಹೇಗೆ ಅದನ್ನು ರಿಸೀವ್ ಮಾಡ್ಕೊಳ್ತಾರೆ, ಅದು ಹೇಗೆ ಪೆಟ್ಟಾಗ್ತದೆ, ಮಕ್ಕಳ ಮನಸ್ಸಿಗೆ ಹೇಗೆ ಪೆಟ್ಟಾಗ್ತದೆ ಅಂತ ಹೇಳುವುದನ್ನ ನಮ್ಮ ಎಜುಕೇಶನ್ ಸಿಸ್ಟಮ್
ಸಿಸ್ಟಮ್ ಅಲ್ಲಿ ನಾವು ಅಳವಡಿಸಿಕೊಡ್ಬೇಕು. ರೆಗ್ಯುಲರ್ ಕ್ಲಾಸ್ ಅಲ್ಲಿ ಒಂದು 10 ನಿಮಿಷ ಮಕ್ಕಳಿಗೆ ನಾವು ಹೇಳ್ಕೊಡ್ಬೇಕು. ಆಗ ಏನಾಗ್ತದೆ, ಅ ಚೈಲ್ಡ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಇಟ್ಸ್ ಓನ್ ಪ್ರಾಬ್ಲಮ್ಸ್. ಆ ಮಗುವಿಗೆ ನೋಡಿ, ಗಾಯ ಆದ ತಕ್ಷಣ ಟೀಚರ್ ಹತ್ರ ಓಡಿ ಹೋಗ್ತದೆ, ಅಳು ಬಂದ ತಕ್ಷಣ ಹೋಗುದಿಲ್ಲ. ಯಾಕೆ? ಎಂತದ ನಿಂದು ಅಳು ಅಂತ ಹೇಳಿ ನಾವು ಗದರಿಸ್ತೇವೆ, ನಿಂದು ಯಾವತ್ತೂ ಇದ್ದಿದ್ದೆ. ಬಟ್ ಡೋಂಟ್ ಇಗ್ನೋರ್ ಯುವರ್ ಚೈಲ್ಡ್ ವೆನ್ ಮಗು ನಿಮ್ಮ ಹತ್ರ ಅತ್ತು ಬರ್ಲಿ, ತಪ್ಪು ಮಾಡಿ ಬರ್ಲಿ, ನಿಮ್ಮ ಮಗುವನ್ನ ನೀವು ಮೊದಲು ಮಾಡಬೇಕಾದ ಕೆಲಸ ಮಗುವಿಗೆ ನೀವು ಮೊದಲು ಮಗುವನ್ನ ತಬ್ಬಿಕೊಳ್ಬೇಕು. ಆ ಮಗುವಿಗೆ ಏನಾಯ್ತು ಅಂತ ಕೇಳಬೇಕು, ಮತ್ತೆ ಅದನ್ನ ಬಿಡಿಸಿ ಹೇಳಿದ್ರೆ ನಡೀತಿದೆ. ಆ ಕ್ಷಣಕ್ಕೆ ನಾವು ಮಕ್ಕಳನ್ನ ಆಕ್ಸೆಪ್ಟ್ ಮಾಡಬೇಕು. ಸೊ ಹೀಗೆ ಮಾಡಿದಾಗ ಏನಾಗ್ತದೆ, ಮಕ್ಕಳಿಗೆ ಸಂಬಡಿ ಇಸ್ ದೇರ್ ಟು ಲಿಸನ್ ಮೀ, ಸಂಬಡಿ ಇಸ್ ದೇರ್ ಟು ಅಂಡರ್ಸ್ಟ್ಯಾಂಡ್ ಮೀ ಅನ್ನೋದು ಆಗ್ತದೆ. ಸೊ ಯುವರ್ ಚೈಲ್ಡ್ ವಿಲ್ ಬಿ ಮೆಂಟಲಿ, ಫಿಸಿಕಲಿ ಹೆಲ್ದಿ. So if you prevent your child from all these abusive behaviors or ಇಂಥ ಅಶುದ್ಧ ವಾತಾವರಣದಿಂದ ಯಾವಾಗ ನೀವು ಮಗುವನ್ನ ರಕ್ಷಿಸ್ತೀರೋ ನಿಮ್ಮ ಮನೆಗಳಲ್ಲಿ, ನಿಮ್ಮ ಶಾಲೆಗಳಲ್ಲಿ, ಮುಂದಕ್ಕೆ ಈ ಸುಸೈಡ್ ಬಗ್ಗೆ ನಾವು ಸೊಸೈಟಿಯಲ್ಲಿ ಮಾತಾಡೋದು ಕೂಡ ಕಡಿಮೆ ಆಗ್ತದೆ. ಯಾಕೆಂದ್ರೆ ಸೊಸೈಟಿ ತನ್ನಿಂದಾನೇ ಹೆಲ್ತಿ ಆಗ್ತದೆ, ತನ್ನಿಂದಾನೇ ಆ ಮಗು ಕೂಡ ನಾಲೆಜ್ ಸ್ಪ್ರೆಡ್ ಮಾಡ್ಕೊಂಡು ಹೋಗ್ತದೆ, ತನ್ನನ್ನು ತಾನು ಅರ್ಥಕೊಳ್ತದೆ. ಸೊ ಲೆಟ್ ಅಸ್ ಟಾಕ್, ಲೈಫ್ ಇಸ್ ಸೋ ಬ್ಯೂಟಿಫುಲ್. So I wish everyone a healthy life. Thank you.